ತುಂಬ ಜನಕ್ಕೆ ಕಾಡ್ತಿರೋಂಥ ಪ್ರಶ್ನೆ. ಅಂದರೆ ಸಿಚುವೇಶನಲ್ಲಿ ಇವಾಗ ಈಗ ಎಕ್ಸಾಂಪಲ್ ಕೊಡೋದಾದರೆ, ಈಗ ನಾನು ಇಲ್ಲಿ ಇಲ್ಲಮ್ಮ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗ್ತೀನಿ ಅಥವಾ ಡೈರೆಕ್ಟರ್ ಹೋಗ್ತೀನಿ ಅಂತ ಅಂದರೆ ನಮ್ಮ ಅಮ್ಮನೇ ವಿಲನ್ ಆಗಿಬಿಡ್ತಾರೆ. ಸೊ ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಆ ಥರ ಪಾತ್ರಗಳು ಅಂದರೆ ಪ್ರೇಕ್ಷಕರು ನೋಡ್ದಂಗೆ ವಿಲನ್ಗಳು ಕಾಣಿಸ್ತಾರೆ ನಿಮಗೆ. ಪರ್ಟಿಕ್ಯುಲರ್ ಆಗಿ ಅಂತ ನಾನು ಹೇಳಕ್ ಹೋಗಲ್ಲ, ನೋಡಿ ನೀವು ತುಂಬ ಚೆನ್ನಾಗಿರುತ್ತೆ. ಸೂಪರ್. ಶಮಂತ್ ಅವ್ರನ್ನ ತೆರೆ ಮೇಲೆ ನೋಡಕ್ಕೆ ಕಾಯ್ತಾ ಇದೀವಿ ಅಂತ ಹೇಳಿದ್ದಾರೆ, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅಂದರೆ ಒಂದು 4 ವರ್ಷ ಡೈಲಿ ನೋಡ್ತಾ ಇದ್ರು ನಾನು ಒಂದು 5 ವರ್ಷದಿಂದ. ಸೊ ಒಂದು ಚಿಕ್ಕ ಗ್ಯಾಪ್ ಕೊಟ್ಬಿಟ್ಟು ಬರೋಣ ಅಂತ ಒಂದು ಸ್ವಲ್ಪ ಟೈಮ್ ತಗೊಂಡು ನನಗೆ ಒಂದಿಷ್ಟು ಪ್ರಿಪ್ರೇಷನ್ಸ್ನ ಮಾಡಿಕೊಂಡು ಆಮೇಲೆ ಮತ್ತೆ ಬಂದಿದ್ದೀನಿ. ವೆರಿ ನೈಸ್. ಹೇಳ್ತೀರಾ? ಥ್ಯಾಂಕ್ ಯು. ಅಗ್ನಿಸಾಕ್ಷಿ ಅನ್ನೋ ಹೆಸರು ಯಾಕೆ, ಮತ್ತೆ ಯಾಕೆ ಅಗ್ನಿಸಾಕ್ಷಿ ಅನ್ನೋ ಹೆಸರೇ ಇಟ್ಟಿದ್ದೀರಾ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಇದನ್ನ ಡೈರೆಕ್ಟರ್ ಸರ್ ನೀವು ಹೇಳಿದ್ರೇನೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸಾಕ್ಷಿ ಅಂತ ಒಂದು ಧಾರಾವಾಹಿ ಹೊಂದಿತ್ತಲ್ಲ, ಸೊ ಅದನ್ನ ಬರೆದವರು ನಮ್ಮ ಪ್ರೊಡ್ಯೂಸರ್ ಸರ್ ಹ್ಯಾರಿಸ್ ಸರ್. ಎಕ್ಸ್ಪೆಷಲಿ ನಾನು ಇಲ್ಲಿ ಕೂತ್ಕೊಳ್ಳೋದಕ್ಕೆ, ಈ ಪಾತ್ರಗಳೆಲ್ಲ ಕ್ರಿಯೇಟ್ ಆಗಿರೋದಕ್ಕೆ, ಈ ಅಗ್ನಿಸಾಕ್ಷಿ ಅನ್ನೋ ಟೈಟ್ಲು ಮತ್ತೆ ನೀವು ನೋಡ್ತಾ ಇರೋದಕ್ಕೆ, ಈ ಐಪ್ ಕ್ರಿಯೇಟ್ ಆಗಿರೋದಕ್ಕೆ ಪ್ರತಿಯೊಂದಕ್ಕೂ ಅವರೇ ಕಾರಣ. ಆಮೇಲೆ ಅವ್ರಿಗೆ ಎಷ್ಟು ಡೀಟೇಲ್ ವರ್ಕ್ ಮಾಡ್ತಾರೆ ಅಂತ ಅಂದರೆ, ಸೊ ನನಗೆ ತುಂಬ ಈಸಿ ಆಗ್ಬಿಡುತ್ತೆ. ಅಷ್ಟು ಡೆಪ್ತಾಗಿ ಅಂದರೆ ಇನ್ಕ್ಲೂಡಿಂಗ್ ಸಣ್ಣ ಸಣ್ಣ ರಿಯಾಕ್ಷನ್ ಕೂಡ ಬರೆದಿರ್ತಾರೆ ಅವರು. ಸರ್ ಯಾಕೆಂದರೆ ಇಲ್ಲ ತುಂಬ ಜನ ನೋಡ್ತಾ ಇರ್ತಾರೆ. ಸೊ ಅವ್ರ ಕನಸಿದು, ಆ್ಯಕ್ಚುಲಿ ಅವ್ರ ಕನಸಿನ ಕೂಸನ್ನ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದೆಲ್ಲ ಈ ಅಗ್ನಿಸಾಕ್ಷಿ ಟೈಟ್ಲ್ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗಬೇಕು. ಫಸ್ಟ್ ಅಗ್ನಿಸಾಕ್ಷಿ ಅಂತ ಕ್ರಿಯೇಟ್ ಆಗಿದೆ ಅವ್ರ ಮೈಂಡಲ್ಲಿ, ಅದಾದ್ಮೇಲೆ ಇಲ್ಲೆಲ್ಲ ನೋಡ್ತಾ ಇದ್ದೀವಿ ನಾವು. ವೆರಿ ನೈಸ್. ಆ್ಯಕ್ಚುಲಿ ಹೌದು, ಗ್ರೇ ಶೇಡಲ್ಲೇ ಇರುತ್ತೆ. ಆ್ಯಂಡ್ ಇನ್ನೊಂದು, ಈ ಒಂದು ಗ್ರೇ ಶೇಡು ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಬಿಕಾಸ್ ಇಷ್ಟು ವರ್ಷನೂ ಅಂದರೆ ತುಂಬ ಲವ್ಲಿ ಕ್ಯಾರೆಕ್ಟರ್ಸು, ಸ್ವಲ್ಪ ತುಂಬ ಸಟಲ್ ಆಗಿ ಪಾತ್ರಗಳು ಮಾಡ್ಕೊಂಡು ಬರ್ತಾ ಇದೆ. ಸೊ ಈ ಪಾತ್ರ ನಂಗೆ ಸ್ವಲ್ಪ ಪರ್ಸ್ನಲ್ ಆಗಿ ತುಂಬ ಇಷ್ಟ. ವೆರಿ ನೈಸ್. ಈಗ ನಾನು ವೇದಿಕೆನ ಮಾಧ್ಯಮ ಮಿತ್ರರಿಗೆ ನಿಮಗೆ ಕೊಡ್ತಾ ಇದ್ದೀನಿ, ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಇವಾಗ. ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ಟೈಟಲಿಂದನೇ ಸ್ಟಾರ್ಟ್ ಆಗುತ್ತೆ. ಅಗ್ನಿಸಾಕ್ಷಿ ಅಂದರೆ ಅಣ್ಣ ಬಾಂಡ್ ಈ ಥರ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಮುಂಚೆ ರೀಲಾಂಚ್ ಆದರೆ ಅಂದರೆ ಆ ಥರ ಅಂದರೆ ಈ ಎಕ್ಸ್ಪೆಷಲಿ ಟೈಟಲ್ಲೇ ದಮ್ಮಿದೆ ಅನ್ನೋ ಥರ ಎಲ್ಲ. ಮತ್ತು ಹಳೆ ಅಗ್ನಿಸಾಕ್ಷಿ ಅದು ಇದು ಅಂತೆಲ್ಲ ಕಂಪೇರ್ ಮಾಡ್ತಾರಲ್ಲ, ನೀವೇನು ಅಂದ್ಕೊಂಡಿದ್ದೀರಾ ಅದು ಅಂದರೆ ಅದಿರಲ್ಲ ಇಲ್ಲಿ ಬೇರೆ ಥರನೇ ಅಗ್ನಿ ನೋಡ್ತೀರಾ, ಬೇರೆ ಥರನೇ ಸಾಕ್ಷಿ ನೋಡ್ತೀರಾ. ಸೊ ಅಗ್ನಿಸಾಕ್ಷಿ ಅಂತ ಅಂದರೆ ಸಪ್ತಪದಿ ತುಳಿದು ಅಲ್ಲಿ ಬಾಂಧವ್ಯಗಳು ಬೆಸುಗೆ ಆಗುತ್ತೆ. ಇಲ್ಲಿ ನಮ್ಮ ಅಗ್ನಿಸಾಕ್ಷಿಲಿ ಆ ದೇವರೇ ಅಗ್ನಿ ನೀನು ಸಾಕ್ಷಿ ನೀನು ಅಂತ ಅವರಿಬ್ಬರನ್ನು ಒಂದು ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಅವ್ರಿಗೆ ಗೊತ್ತಿಲ್ಲ ಅದು. ಸೊ ಟಕ್ ಆಫಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಆಗೋ ಲವ್ ಬೆಸುಗೆ ಇದೆಲ್ಲ ಮುಂದಕ್ಕೆ ತೆರೆದುಕೊಳ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೋಡ್ತೀರಾ ನೀವು ಅಪ್ಪ ಮಗ, ಅಮ್ಮ ಮತ್ತು ಮಗ, ಅವರಿಬ್ಬರು ಮಧ್ಯೆ ಎಲ್ಲ ಸೀರಿಯಲ್ಗಳಲ್ಲಿ ಬರೋ ಥರ ಯಾವುದೇ ಥರದ್ದು ನೀವು ಬಾಂಡಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ನೋಡೋಕ್ಕಾಗಲ್ಲ. ಇಲ್ಲಿ ಬೇರೆ ಥರನೇ ನೋಡ್ತೀರಾ, ಬೇರೆ ಥರನೇ ಅಪ್ಪ ಮಗ, ಬೇರೆ ಥರನೇ ತಾಯಿ ಮಗ, ಈ ಥರ. ಸೊ ಮತ್ತು ಎಕ್ಸ್ಪೆಷಲಿ ಹುಡುಗ ಹುಡುಗಿ ಬತ್ತು ಅಂತ ಅಂದ ತಕ್ಷಣ ಲವ್ ಸ್ಟೋರಿ ಇರುತ್ತೆ, ಅದು ಕ್ಯಾಶುಯಲ್ ಆಗಿರುತ್ತೆ. ಅಂದರೆ ಇಲ್ಲಿ ವಿಭಿನ್ನವಾಗಿರುತ್ತೆ. ಅದಲ್ದಲೆ ಅದರ ಫ್ಯಾಮಿಲಿಗೆ ಪರ್ಟಿಕ್ಯುಲರ್ ಆಗಿ ಹೀರೋಯಿನ್ ಫ್ಯಾಮಿಲಿ ಅಂತ ನೋಡ್ತು ಅಂತ ಅಂದರೆ ಥ್ರೋಟ್ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಬರುವಂಥ ಕಷ್ಟ ಸುಖಗಳನ್ನೆಲ್ಲ ನೀವು ನೋಡ್ತೀರಾ. ಎಲ್ಲ ಕಡೆನೂ ಅದೇ ಬರುತ್ತೆ, ಇಲ್ಲೇ ಡಿಫ್ರೆನ್ಸು ಅಂತ ಅನ್ಬೋದು. ಅದರಲ್ಲಿ ಟೆಸ್ಟ್ಗಳಿದೆಯಲ್ಲ, ಸೊ ಅದನ್ನೆಲ್ಲ ನೀವು ನೋಡಿ ಎಂಜಾಯ್ ಮಾಡ್ತೀರಾ. ಸೊ ಇದು ಸರ್ ಥ್ರೋಟ್ ಹೇಳಬೇಕು ಅಂದರೆ. ಇದಕ್ಕೆ ಮೊದಲು ನೀವು ಯಾವ್ದಾದ್ರು ಮಾಡಬೇಕು ಸರ್? ಇದಕ್ಕಿಂತ ಮುಂಚೆ ಇದೇ ಕಲರ್ಸ್ ಕನ್ನಡದಲ್ಲಿ ನಾನು ರಾಮಾಚಾರಿ ಅನ್ನೋ ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದ್ದೆ, ಗೀತಾ ಮಾಡಿದ್ದೆ, ಸ್ಟಾರ್ ಸುವರ್ಣದಲ್ಲಿ ರಾಣಿ ಅಂತ ಒಂದು ಮಾಡಿದ್ದೆ. ಫಸ್ಟ್ನೇದಾಗಿ ನಾನು ಮುದ್ದು ಲಕ್ಷ್ಮಿ ಅಂತ ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದ್ದೆ ಸರ್. ಅದಕ್ಕಿಂತ ಮುಂಚೆ ತುಂಬ ಅಸೋಸಿಯೇಟ್ ಆಗಿ, ಪ್ರೋಗ್ರಾಮ್ ಹೆಡ್ ಆಗಿ, ಅಸಿಸ್ಟೆಂಟ್ ಆಗಿ ಡೈರೆಕ್ಷನ್ ಕೆಲಸಗಳು ಮಾಡಿದ್ದೀನಿ. 1-2 ಸಿನಿಮಾನು ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಈಗ ನೀವೇನು ಪ್ರೊಮೋ ತೋರಿಸಿದ್ರಿ, ಆಲ್ರೆಡಿ ನೀವು ಹೇಳಿರೋ ಸೀರಿಯಲ್ಗಳು ಅಲ್ಲಿ ಛಾಯಾ ಬಂದು ಅದೇ ವಿಲನ್ಗಳು, ಫ್ಯಾಮಿಲಿ ವಿಲನ್ಸು ಅದೇ ಇದರಲ್ಲೂ ಅದೇ ಥರನೇ ಅಂತ ಅನ್ಸ್ತಾ ಇಲ್ವ? ಹೌದು ಸರ್. ಅಂದರೆ ಕ್ಯಾರೆಕ್ಟರ್ ಅದೇ, ಅಪ್ಪನೇ ಇರಬೇಕು, ಮಗನೇ ಇರಬೇಕು. ಬಟ್ ಮಗ ಮತ್ತು ಅಪ್ಪನ ನಡುವೆ ಇರುತ್ತಲ್ಲ ಅದು, ಅಂದರೆ ಆ ಕತೆ, ಆ ಸಮಾಗಮ, ಆ ಕ್ಲಾಶಸ್ಸು, ಸೊ ಇದೆಲ್ಲ ಬೇರೆ ಥರನೇ ಇರುತ್ತೆ. ಅಪ್ಪ ಮಗ ನಾರ್ಮಲ್ ಟಿಪಿಕಲ್ ಆಗಿ ಅಪ್ಪ ಮಗ, ಒಬ್ಬ ಅಪ್ಪ ಒಳ್ಳೇದು ಬಯಸ್ತಾನೆ, ಬಟ್ ಯಾವ ಥರ ಬಯಸ್ತಾನೆ ಅವನು ಒಳ್ಳೇದನ್ನ, ಸೊ ಅದೆಲ್ಲ ನಿಮಗೆ ವಿಭಿನ್ನವಾಗಿ ಕಾಣುತ್ತೆ ಇಲ್ಲಿ. ಸೊ ಮಗನೂ ಅಷ್ಟೇ, ಅಪ್ಪನ ನೋಡೋ ರೀತಿ ಬೇರೆ ಥರ ಇರುತ್ತೆ ಬೇರೆಯವ್ರ ಮುಂದೆ, ಬಟ್ ಇಲ್ಲಿ ಅಪ್ಪನ ಒಬ್ಬ ಮಗ ನೋಡೋ ರೀತಿ ತುಂಬ ವಿಭಿನ್ನವಾಗಿರುತ್ತೆ. ಸೊ ಅದಕ್ಕೆ ಅಗ್ನಿಸಾಕ್ಷಿ ನೋಡ್ಬೇಕು ನೀವೆಲ್ಲ. ಅಷ್ಟು ಕಟ್ಕೊಟ್ಟಿದ್ದಾರೆ ನಮ್ಮ ಸರ್ ಹ್ಯಾರಿ ಸರ್ರೇ. ಇದೆಲ್ಲ ಮೂಲ ಕಾರಣ ಆಗಿರೋದ್ರಿಂದ ಐ ಥಿಂಕ್ ಅವರು ಇರಬೇಕಾಯ್ತು ಇಲ್ಲಿ. ಈಗಾಗಲೇ ಅಗ್ನಿಸಾಕ್ಷಿ ಅನ್ನೊಂದು ಸೂಪರ್ ಹಿಟ್ ಆಗಿರೋಂಥ ಒಂದು ಸೀರಿಯಲ್,
ಅದೇ ಟೈಟ್ ಇಟ್ಕೊಂಡಾಗ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಆಡಿಯನ್ಸ್ನ ಕೂಡ ಅವರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಏನು ತೋರಿಸ್ತೀರಾ ಏನು ಮಾಡ್ತೀರಾ ಅಂತ. ಖಂಡಿತ ಸರ್ ಅವ್ರ ಎಕ್ಸ್ಪೆಕ್ಟೇಷನ್ಗೆ ಯಾವುದೇ ಥರದ ಲೋಪಗಳು ಆಗ್ದಂಗೆ ತುಂಬ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದೀವಿ ಈಗ ಮಾಡಿರೋ ಎಪಿಸೋಡ್ಗಳಲ್ಲಿ. ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಹಬ್ಬ ಮಾಡ್ತೀವಿ. ಸೊ ಐ ಥಿಂಕ್ ಎಲ್ಲರೂ ಕಾನ್ಫಿಡೆಂಟಾಗಿ ಇರೋದು ನೋಡ್ರೆ ಐ ಥಿಂಕ್ ನನಗೆ ಗೊತ್ತಾಗುತ್ತೆ ಇವರು ಒಳ್ಳೆ ನನಗೆ ಕಲಾವಿದರೆಲ್ಲ ತುಂಬ ಅದ್ಭುತವಾಗಿ ಸಿಕ್ಕಿದ್ದಾರೆ. ಪ್ರತಿಯೊಂದು ಪಾತ್ರನೂ ವಿಭಿನ್ನವಾಗಿ ಇರುತ್ತೆ, ಅದರಿಂದ ನನಗೆ ತುಂಬ ಈಸಿನೂ ಆಗುತ್ತೆ. ಒಂದೇ ಥರ ಕ್ಯಾರೆಕ್ಟರ್ಗಳು ಬಂದಾಗ ಅವ್ರನ್ನ ಅಂದರೆ ಸ್ವಲ್ಪ ಇವ್ರಿಗೂ ಅವ್ರಿಗೂ ವ್ಯತ್ಯಾಸ ಏನಪ್ಪ ಅಂತ ನೀವು ಕೇಳಿದ್ರೆ ನನಗೆ ಹೇಳೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಬಟ್ ಇಲ್ಲಿ ಪ್ರತಿ ಪಾತ್ರನೂ ವಿಭಿನ್ನವಾಗಿರೋದ್ರಿಂದ ನನಗೆ ಮಾಡೋದಕ್ಕೆ ಮತ್ತು ನಿಮಗೆ ತೋರಿಸೋದಕ್ಕೆ ತುಂಬ ಖುಷಿ ಆಗುತ್ತೆ. ಹೀರೋಯಿನ್ ಪಾಯಿಂಟಲ್ಲಿ ನೋಡಿದಾಗ ಒಂದು ಕಡೆ ಎಲ್ಲ ಸಿಂಡ್ರಲ್ಲ ಕತೆ ಹಾಂ ಹೌದು ಬಂದು ಹೋಗುತ್ತೆ. ಸೊ ನಾರ್ಮಲ್ ಆಗಿ ಧಾರಾವಾಹಿ ಕಥೆಗಳು ಅಂತ ಅಂದರೆ ತುಂಬ ಕಡೆ ನೋಡಿರೋದು, ತುಂಬ ಕಡೆ ಕೇಳಿರೋದು, ಈ ಥರ ಆಗುತ್ತೆ. ಈ ಥರ ನಾವು ಹಳೆ ಮಹಾಭಾರತಕ್ಕೆ ಹೋದ್ರೂ ಕೂಡ ಆ ಥರನೇ ಅಂದರೆ ನಿತ್ಯ ಜೀವನ ಅನ್ನೋ ಥರ ಆಗಿರೋದ್ರಿಂದ ನಾವು ತೋರಿಸ್ಬೇಕಾಗುತ್ತೆ. ಬಟ್ ತೋರಿಸೋ ರೀತಿಗಳು ಸಿಂಡ್ರಲ್ಲ ಇದ್ರೂ ಸಿಂಡ್ರಲ್ಲಾಗಿ ಬರದೇ ಇರೋ ಕಷ್ಟಗಳು ಇವಳಿಗೆ ಬಂದಾಗ ಇಲ್ಲ ಇವಳು ಸಾಕ್ಷಿಯಾಗಿ ಕಾಣ್ತಾಳೆ. ಸೊ ಸಿಂಡ್ರಲ್ಲ ಅನ್ನೋ ಕ್ಯಾರೆಕ್ಟರ್ನ ಈ ಸಾಕ್ಷಿ ಕ್ಯಾರೆಕ್ಟರ್ ಮರೆಸುತ್ತೆ ಇಲ್ಲಿ ಅಗ್ನಿ ಸಾಕ್ಷಿ ನೋಡಿದಾಗ. ಸರ್ ಒನ್ ಮೋರ್ ಥಿಂಗ್, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಂದರೆ ವೆರಿ ಬೇಸ್ ಗ್ರಾಸ್ ರೂಟ್ ಲೆವೆಲ್ ಆ 7 ಕತೆದು ಬೇಸಿಕ್ ಫೌಂಡೇಶನಲ್ಲೇ ಮಿಕ್ಕಿದ ಎಲ್ಲ ಕತೆಗಳು, ಎಲ್ಲ ಎಪಿಕ್ಸು, ಬರೀ ಇಂಡಿಯನ್ ಮೈಥಾಲಜಿ ಅಲ್ಲ, ಅಕ್ರಾಸ್ ದ ಗ್ಲೋಬ್ ಆಲ್ ಸ್ಟೋರೀಸ್ ಅದರಿಂದನೇ ಸ್ಟೆಮ್ ಆಗೋದು. ಸೊ ಅಗ್ನಿ ಸಾಕ್ಷಿ ಆಲ್ಸೋ ಒಂದು ರಿಫ್ಲೆಕ್ಷನ್ ಆಫ್ ಲೈಫ್ ಅಂತಲೇ ಹೇಳ್ಬೋದು. ಎಸ್, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಒಂದು ಹುಡುಗಿ ಪ್ರೀತಿ ಮಾಡೋರು ಇದ್ದಾರೆ, ಎಸ್. ಬಟ್ ಡಿಫ್ರೆನ್ಸ್ ಏನು ಅಂತಂದರೆ ಇನ್ ದ ಡೈರೆಕ್ಟರ್ಸ್ ಟ್ರೀಟ್ಮೆಂಟ್ ಆ್ಯಂಡ್ ಇನ್ ದ ಪ್ರೊಡ್ಯೂಸರ್ಸ್ ವಿಷನ್. ಆ್ಯಂಡ್ ಇದುವರೆಗೂ ನಾವು ಆ್ಯಸ್ ಅ ಕಲರ್ಸ್ ಫ್ರೆಟರ್ನಿಟಿ, ಆ್ಯಸ್ ಅ ಕಲರ್ಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟೇ ಕೊಟ್ಟಿರೋದು. ವಿ ಹ್ಯಾವ್ ಗಿವನ್ ಹಿಟ್ಸ್ ಆಫ್ಟರ್ ಹಿಟ್ಸ್ ಆ್ಯಂಡ್ ಅದನ್ನು ನೀವು ಪವರ್ ಪಾಯಿಂಟಲ್ಲಿ ನೋಡಿದ್ದೀರಾ. ಸೊ ಈ ನಮ್ಮ ಅಗ್ನಿ ಸಾಕ್ಷಿ 2 ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಅ ಥರೋ ಎಂಟರ್ಟೈನರ್. ಆಡಿಯನ್ಸಿಗೆ ಏನು ಬೇಕು ಅದನ್ನೇ ಒಂದು ಸ್ಲೈಸ್ ಆಫ್ ಲೈಫ್ ಆಗಿ ಪ್ರೆಸೆಂಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ ಆ್ಯಂಡ್ ನಾವು ಅದನ್ನು ಮಾಡ್ತಾ ಇದ್ದೀವಿ ಸರ್. ನಾನು ಇಲ್ಲ ಅಂತ ಎಲ್ಲ ಹೇಳಿದೆ. ಅಲ್ಲ, ನೀವು ಡಿಫ್ರೆನ್ಸ್ ಏನು ಅಂತ ಕೇಳಿದ್ರಲ್ಲ, ನಾನು ಡಿಫ್ರೆನ್ಸ್ ಹೇಳಿಲ್ಲ. ನೀವು ಕ್ವಶನ್ಸ್ ನನಗೆ ಹಾಗೆ ಅನ್ನಿಸ್ತು. ನಿಮ್ಗೆ ಅನ್ಸಿದ್ದು ಅವ್ರು ಹೇಳ್ತಾ ಇದ್ದಾರೆ, ಆನ್ಸರ್ ಮಾಡ್ತಿದ್ದಾರೆ, ನಾನು ಹಂಗೆ ಹೇಳೇ ಇಲ್ಲ. ನಿಮಗೆ ನಾನು ಆನ್ಸರ್ ಇಷ್ಟ ಆಗಿಲ್ವಾ? ಅಲ್ಲ ಹಾಗಂತ ಅಲ್ಲ, ಅಥವಾ ನಾನೇನಾದರೂ ಕೇಳಿದ್ದೆ ಬೇರೆ, ನೀವು ಹೇಳ್ತಿರೋದೇ ಬೇರೆ. ಇಲ್ಲ ಸರ್, ನೀವು ಕೇಳಿದ್ದಕ್ಕೆ ನಾನು ಆನ್ಸರ್ ಕೊಟ್ಟಿದ್ದೆ. ಬೇರೆ ಆರ್ಟಿಸ್ಟ್ಗಳು ಯಾರ್ಯಾರು ಬರ್ತಾರೆ ಮುಂದಿನ ದಿನಗಳಲ್ಲಿ? ಸರ್ ತುಂಬ ಕ್ಯಾರೆಕ್ಟರ್ಗಳಿದ್ದಾವೆ. ಸೊ ನಾವು ರಿವೀಲ್ ಮಾಡಿಬಿಡುತ್ತೆ ಐ ಥಿಂಕ್. ಅಂದರೆ ಇವಾಗ ನಾಟ್ ಓನ್ಲಿ ಇವಾಗ ಒಂದು ಎಪಿಸೋಡಲ್ಲಿ ಒಬ್ರು ರಿವೀಲ್ ಆಯಿತು ಅಂತ ಅಂದರೆ ಇನ್ನೊಂದು 3-4ನೇ ಎಪಿಸೋಡಲ್ಲಿ ಮತ್ತೊಂದು ಕ್ಯಾರೆಕ್ಟರ್ ಬರುತ್ತೆ. ಓ ಹೌದಾ ಅನ್ನೋ ಥರ ಇರುತ್ತೆ. ಸೊ ಇನ್ನೊಂದು ಸ್ವಲ್ಪ ಅಂದರೆ ಎಲ್ಲ ಸೀರಿಯಲ್ಗಳು ನಾರ್ಮಲಾಗಿ ಎಲ್ಲರನ್ನೂ ತೋರಿಸ್ಬಿಡ್ತಾರೆ, ತೋರಿಸಾದ್ಮೇಲೆ ಮತ್ತೆ ಕತೆ ಸ್ಟಾರ್ಟ್ ಮಾಡೋದು ಇದ್ದಿದ್ದೆ. ಸೊ ಗ್ಯಾಪಲ್ಲಿ ಒಂದಷ್ಟು ಪಾತ್ರಗಳು, ಹೊಸ ಪಾತ್ರಗಳು ಬರ್ತವೆ. ಸೊ ಆ ಪಾತ್ರಗಳು ಅಷ್ಟೇ ಪವರ್ಫುಲ್ಲಾಗಿರುತ್ತೆ, ಮಜಾ ಕೊಡುತ್ತೆ. ಸೀರಿಯಲ್ ಮೇಕಿಂಗ್ ಈಗ ತುಂಬ ಬದಲಾಗಿದೆ. ಯಾಕೆಂದರೆ ಮೊದಲು ಶೂಟಿಂಗೆಲ್ಲ ಈಗ ಹೊರ ರಾಜ್ಯಗಳು, ದೇಶಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಆ ಥರ ಪ್ಲಾನ್ಗಳೇನಾರು ಇದೆಯಾ? ಹೌದು ಸರ್. ಬಟ್ ವಿಷಯ ಅಂತ ಅಂದರೆ ಸೋಲ್ ಅಂದರೆ ಆತ್ಮ ಅಂದರೆ ಏನೇ ಇರುತ್ತೆ, ನಾವು ಎಲ್ಲೇ ಹೋಗಿ ಎಲ್ಲೇ ಬಂದ್ರೂ ಕೂಡ ಸೊ ನಾವು ಆಡಿಯನ್ಸ್ಗೆ ಹೇಗೆ ಕನೆಕ್ಟ್ ಆಗ್ತೀವಿ ಅಂತ. ಸೊ ನಾರ್ಮಲಾಗಿ ನಾವು ಫಸ್ಟು ಪ್ರೊಮೋ ಮಾಡಿದಾಗ ಮೇಕಿಂಗಲ್ಲಿ ಅದ್ಭುತ, ಸೂಪರ್, ಚೆನ್ನಾಗೈತೆ ಅಂತ ನನಗೆ ಪರ್ಸ್ನಲಾಗಿ ಬಂದಿರೋ ಅಂಥ ಕಮೆಂಟ್ಗಳು ಹಾಗೆ. ಬಟ್ 2ನೇ ಪ್ರೊಮೋ ನೋಡಿದಾಗ ನಾವು ಸೊ ಅವರಿಬ್ಬರು ಕನೆಕ್ಟ್ ಆಗ್ತಾರೆ, ಕೈ ಇಟ್ಕೋತಾರೆ ಆ ಥರ ಅಂದಾಗ ಇಲ್ಲ ಗುರು, ಅವ್ರ ಕನೆಕ್ಟಿವಿಟಿ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಮ್ಮ ಕತೆ ಎಲ್ಲೂ ಆ ಕಡೆ ಈ ಕಡೆ ಹೋಗಲ್ಲ ಸರ್. ಮೋಸ್ಟ್ ಆಫು ಮನೆ, ಅಗ್ನಿ ಸಾಕ್ಷಿ, ಫ್ಯಾಮಿಲಿ ಸುತ್ತನೇ ಇರುತ್ತೆ. ಬಟ್ ಫ್ಯಾಮಿಲಿ ತುಂಬ ವೆರೈಟಿ ಕ್ಯಾರೆಕ್ಟರ್ಗಳು ನೋಡ್ತೀರಾ. ಇದಕ್ಕೆ ನನಗೆ ಗೌತಮ್ ಸರ್ ಆನ್ಸರ್ ಮಾಡಬೇಕು ಸರ್ ಮೈಕಲ್ಲಿ ಹೇಳಿ ಸರ್. ಸ್ಟೇಜ್ ಮೇಲೆ ಬರ್ತೀರಾ?